ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಈ ಸ್ಟಾಲ್ ಎಲ್ಲ ನೋಡಿ ನಮ್ಮ ಕರುನಾಡ ಹಬ್ಬದ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ದಾವಣಗೆರೆ ಮಹಾಜನತೆಗೆ ನಿಮ್ಮ ಕುಮಾರಸ್ವಾಮಿ ಅವರ ನಮಸ್ಕಾರಗಳು. ನೋಡಿ, ನಾನು ಬಂದಾಗ ಮಾಜಿ ಮುಖ್ಯಮಂತ್ರಿ ಅಂತ ಯಾರು ಚಪ್ಪಾಳೆನೇ ತಟ್ಟುತ್ತಿಲ್ಲ. ನೋಡಿ, ಇವರು ಹೌದು ಹುಲಿಯ ಅಂತಾರೆ, ನಾವು ಸಾಧು ಪ್ರಾಣಿಗಳು. ನಾವು ಒಂಥರ ಪುಣ್ಯಕೋಟಿ ಯಶು ಇದ್ದಂಗೆ ಬಂದಿದ್ದೀವಿ ನಾವು. ಇವರು ನಮ್ಮನ್ನ ಹುಲಿ ಅಂತ ಇದ್ದಾರೆ. ಈಗ ಚಪ್ಪಾಳೆ ತಟ್ಟಿ ಏನು ಪ್ರಯೋಜನ ಇಲ್ಲ ಬಿಡಿ. ಒಂದು 4 ತಿಂಗಳಿಂದ ನಮಗೆ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಏನಾದರೂ ಒಂದು ಮಾಡ್ಬೋದಿತ್ತು. ಈಗ ಏನು ಪ್ರಯೋಜನ ಇಲ್ಲ. ಬಹಳ ಸಂತೋಷ. ಇವತ್ತೇನು ಕರುನಾಡ ಹಬ್ಬ ಮಾಡಿದಿರಿ, ನಮ್ಮ ಕರುನಾಡಲ್ಲಿ ಇರ್ತಕ್ಕಂಥ ಸರ್ವರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕರುನಾಡ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ. ನಮಸ್ಕಾರ ದಾವಣಗೆರೆ ಜನತೆಗೆ. ಇದಾದ ಮೇಲೆ ಬಂದ್ರು ಇಂದಿನ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು. ಅವರು ಬಂದು ನೋಡಿ ಏನ್ ಮಾತನಾಡ್ತಾರೆ. ಅಣ್ಣ ಹೆಂಗಿದೆ ದಾವಣಗೆರೆ? ಒಡರಿ ಕಪಾಲ್ಕ ಅವನಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡಿ ನಿನ್ನ. ಯಾರ್ರಿ ಅವನು? ಅಲ್ಲಪ್ಪ, ಈ ವಸಂತ ಅಂತ ಇದನಲ್ಲ ಇವನು ಮೊನ್ನೆ ಬಂದಿದ್ದಾಗ ನಾನು SSM ಅವ್ರ ಮನೆಗೆ ಬಂದಿದ್ದೆ. ಆಗ ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂದ. ಆಚೆ ಕಳ್ಸೋನ್ನ. ಯಾರಪ್ಪ ನೀನು? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ 10 ದಿನ ಆದ್ರೂ ಬಂದಿಲ್ಲ. ನಾವ್ ಹೆಂಗ ಊಟ ಮಾಡೋದು ಸ್ವಾಮಿ ಹೇಳಿ? ಧರ್ಮಸ್ಥಳಕ್ಕೆ ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮ ಹೆಂಡತಿ 2 ಬಟ್ಟೆ ಹಾಕೊಂಡ್ಬಿಟ್ಟು ಹೋದವಳು ಇನ್ನೂ ಬಂದಿಲ್ಲ. ಒಡರಿ ಕಪ್ಪಲ್ಕ ಅವನಿಗೆ. ಅಲ್ಲಪ್ಪ, ಫ್ರೀ ಬಸ್ ಮಾಡಿವಿ ಅಂತ ಧರ್ಮಸ್ಥಳಕ್ಕೆ ತನ ಓದ್ದವ್ರು ಏನು ಶೋಕಿ ಮಾಡಕ್ ಹೋದ್ರ? ಯಾರು ಮಗು ಎತ್ಕೊಳ್ರಿ, ಯಾರು ಬೆಳೆಸದ್ದು? ಒಡರಿ ಕಪಾಲ್ಕ ಅವ್ರಿಗೆ ಪಾಪ. ಅದಕ್ಕೆ ನಾನು ಮಗು ಭಾಗ್ಯ ಕೊಟ್ಟಿದ್ದೀರಿ ಕ್ಯಾಪ್ ಎಲ್ಲ ಅವ್ರಿಗೆ. ಇಲ್ಲ ಅವರೊಬ್ಬರೇ ತಿನ್ನಕ್ ಹೋಗ್ಬಿಟ್ರೆ ಏನೋ. ಅಲ್ಲ, ಧರ್ಮಸ್ಥಳಕ್ಕೆ ಹೋದ ಹೆಂಡತಿ ಬಂದಿಲ್ಲ ಅಂತವನಲ್ಲ. ನಾವ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವಾ? ಹೋಗಲ್ಲಿ ಊಟ ಮಾಡೋದು ತಾನೆ. 5 ರೂಪಾಯಿ ಹೋಗಿ ಊಟ ಮಾಡೋಗಲ್ಲಿ. ನೋಡಿ, ಫ್ರೀ ಮಾಡಿದ್ರು ಕಷ್ಟ ಇವ್ರಿಗೆ. ಆದ್ರಿಂದ ಯಾರ್ಯಾರಿಗೆ ಎಷ್ಟೇ. ಆಮೇಲೆ ಫ್ರೀ ಕೊಟ್ಟವ್ರು ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಜಡೆ ಹಿಡ್ಕೊಂಡು ಸೆಸ್ತಾಡ್ಬಿಡಿ, ಡೋರ್ ಮುರಿದಾಕ್ಬಿಡಿ, ಅಗತ್ಯಗತೆ ಇಲ್ಲದೆ ಅಲ್ಲಿಗೆ ಹೋಗಿ. ಮೊನ್ನೆ ಯಾರೋ ಕೋಲಾರಕ್ಕೆ ಹೋಗರೆ ಟಮಟ ತಗೊಳಕ್ಕೆ. ಇದೇನು ಇಷ್ಟು ದೂರ ಬಂದಿದ್ದೀರಾ ಅಂತಂದ್ರೆ, ಬಸ್ ಚಾರ್ಜ್ ಫ್ರೀ ಅಲ್ವಾ, ಅದಕ್ಕೆ ಇಲ್ಲಿ ಬಂದು ಟಮಟ ತಗೊಂಡು ಹೋಗ್ತೀವಿ ಅಂತ. ಅಲ್ಲ, ಇದಕ್ಕಿಂತ ಇನ್ನೊಂದು ಏನ್ ಮಾಡಾರ ಗೊತ್ತಾ? ಬಳ್ಳಾರಿ ಸ್ವಲ್ಪ ಬಿಸಿಲಿತ್ತಂತೆ. ಈ ಲೇಡೀಸ್, ಮೈಸೂರಿಂದ ಲೇಡೀಸ್ಗಳು ಬಟ್ಟೆ ತಗೊಂಡು ಹೋಗವ್ರೆ ಬಕೆಟ್ಲಿ ಒಗೆದ್ಬಿಟ್ಟು. ಬಳ್ಳಾರಿಗೆ ಹೋಗಿ ಒಣಗಿಸ್ಕೊಂಡು ವಾಪಸ್ ಬರ್ತೀವಿ ಅಂತ. ಅಲ್ಲಪ್ಪ, ಸರ್ಕಾರಿ ಬಸ್ಗಳಲ್ಲಿ ಕೊಟ್ಟಿರೋದು ಸದುಪಯೋಗ ಮಾಡ್ಕೊಳ್ಳಿ ಅಂತ. ಸುಮ್ಮನೆ ಈ ಥರ ಅನಾವಶ್ಯಕವಾಗಿ ಓಡಾಡಿ ಪಾಪ ವಯೋವೃದ್ಧರಿಗೆ ಸೀಟ್ ಕೊಡಿ, ಸುಮ್ಮನೆ ಓಡಾಡಬೇಡಿ. ಪಾಪ ಗಂಡು ಮಕ್ಕಳನ್ನ ಸ್ವಲ್ಪ ಮನೇಲಿರಕ್ ಬಿಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ಸಿದ್ದರಾಮಯ್ಯವ್ರು ಹಿಂಗೆ ಮಾತನಾಡಿದ್ರೆ ನಮ್ಮ BS ಯಡಿಯೂರಪ್ಪನವರು ಅವರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಬಂಧುಗಳೆಲ್ಲ ನಮಸ್ಕಾರ. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೈನ ಇಳಿಸೋದಿಲ್ಲ ಸ್ವಾಮಿ. ನಾವೀಗ ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಈಗೀಗಾಗಿದೆ. ಯಾರ್ಯಾವುದು ಹೌದಾವಲಿ ಅನ್ನೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ ರಾಜಾವಲಿ ರಾಜಾವಲಿ. ಯಾರ್ಯಾವುದು ಸೈಡ್ನಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನೋಡಿ, ಅವರೆಲ್ಲ ಭಾಗ್ಯ ಕೊಟ್ಟರು, ನೀವೇನು ಕೊಟ್ರಿ ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ. ನನ್ನ ಕಾಲದಲ್ಲಿ ನಾನು ಭಾಗ್ಯ ಲಕ್ಷ್ಮಿ 2 ಸೇರ್ಕೊಟ್ಟಿದ್ದೆ. ಭಾಗ್ಯಲಕ್ಷ್ಮಿ ಭಾಗ್ಯ ಅಂತ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಈ ಕರುನಾಡ ಹಬ್ಬ ಏನು ಮಾಡಿದ್ದೀರಿ, ಬಹಳ ಚೆನ್ನಾಗಿದೆ ಸ್ವಾಮಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು. ಇದಾದ ಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅಂತ ಬೆಂಗಳೂರಲ್ಲಿದ್ದಾರೆ, ಈಗ ಅಜ್ಜ ಮಂತ್ರಿಗಳು. ಅವರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಈ ಕಾರ್ಯಕ್ರಮ ನೋಡಿ, ನ್ಯೂಸ್ 18 ಕನ್ನಡ, ನಮ್ಮ ಕರುನಾಡ ಹಬ್ಬ ದಾವಣಗೆರೆ. ಈ ಕಾರ್ಯಕ್ರಮದ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂದ್ರೆ ಏನ್ ಹೇಳ್ಬೋದು ನೋಡಿ. ಕಂಜಾಜಲೇಶ ಬದಾರ್, ಕಂಜಾಜಲೇಶ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ ಏನ್ ಸರ್ ಇದು? ನಾನು ಹೇಳಿದ್ದೆ ನಮ್ಮ ಹರೀಶ್ ಅವರಿದ್ದಾರೆ ಅಲ್ಲಿ, ಇದೆಲ್ಲ ಪ್ರೋಗ್ರಾಮ್ ಮಾಡೋ, ನೀವು ಬರಲೇಬೇಕು. ಮಳೆ, ನಾನು ಹೇಳಿದೆ ಮಳೆ ಬರ್ತಾ ಇದೆಯಲ್ರಿ ಅಂದೆ. ದಾವಣಗೆರೆ ಮಳೆ ಇಲ್ಲ, ನೀವು ಬರಲೇಬೇಕು. ಮಿಸ್ಟರ್ ಸೂರ್ಯ ನೋಡ್ದೇನಪ್ಪ
ಮಿಸ್ಟರ್ ಸೂರ್ಯ ಮಳೆ ಬಂದಿಲ್ಲ. ನಾನು ಸೂರ್ಯನ್ಗೆ ಆವಾಜ್ ಹಾಕಿದ್ದೆ, ನೀ ಬರಲೇಬೇಕು ಇವತ್ತು ಅಂತ. ಸ್ವಲ್ಪ ಬಂದೋಗಿದೆ, ನಾಳೆ ಕಂಪ್ಲೀಟ್ ಇರಲ್ಲ. ಅದಕ್ಕೆ ಹೇಳೋದು, ಇದು ಕನ್ನಡ ಹಬ್ಬ, ಕನ್ನಡ ಮಾತಾಡಬೇಕು. ನೋಡಿ, ಇಷ್ಟು ಹೇಳಿದ್ರು ಕನ್ನಡ ಮಾತಾಡಲ್ಲ ಅಂತಲ್ಲ, ದೇವ್ರ ಒಳ್ಳೇದು ಮಾಡ್ತದ ನಿಂಗೆ. ನಿನ್ ಜನ್ಮಕ್ಕೆ ಹೋಗು. ಕಂಜಾಜಯ ಶಬದಾರ್, ಕಂಜಾಜಲೇಶನ್. ಹಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಇವರಾದ ಮೇಲೆ ಇನ್ನೊಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಈ ಹುಚ್ಚ ವೆಂಕಟ್ ಅವರು. ಪಾಪ ಹುಡುಗರನ್ನೆಲ್ಲ ನೋಡಕ್ ಬಂದ್ರು. ಈ ಹುಚ್ಚ ವೆಂಕಟ್ ಇಲ್ಲಿಗೆ ಬಂದಿದ್ರೆ ಅವ್ರದ್ದೇನೋ ಮನಸ್ಥಿತಿ ಹೇಳ್ಕತ್ತವ್ರೆ. ಅವ್ರಿಗೆ ಏನು ಬರ್ಬೋದು ನೋಡಿ ನೀವೇನೆ. ಕ್ಯಾಮ್ರಾ ಆನ್ ಆಗಿದೆಯಾ? ಫೇಸ್ಬುಕ್ ಲೈವ್ ಹೋಗ್ತಾ ಇದೆಯಾ? ನಾನು ಮಗನ್ ನಾನು ಎಕ್ಕಡ ಅಂತ ಯಾರು ಹೇಳ್ಬೇಡಿ ಕಣ್ರ.